ಈ ಆನಂದದ ಕ್ಷಣಗಳು ಸದಾಕಾಲ ಹೀಗೆ ಇರಬಾರ್ದೆ. ಶೃಂಗಾರ ಕಾವ್ಯಕ್ಕೆ ಮತ್ತಷ್ಟು ಸೊಗಸಾದ ಅಲಂಕಾರ. ಆಹಾಹಾಹಾ, ನಮ್ಮ ಲೇಡೀಸ್ ಸ್ಪರ್ಧಿಗಳೆಲ್ಲ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ಒಂದ್ಸಲ ದೃಷ್ಟಿ ತಕೊಳ್ರಮ್ಮ. ಬ್ಯಾಂಕಾಕ್ ಮತ್ತು ಕರಾಬಿ ಐಲ್ಯಾಂಡ್ಗಳಲ್ಲಿ ಸುತ್ತಾಡಿ ಈ ದೇಸಿ ಹಕ್ಕಿಗಳ ಪರದಾಟದ ಪಲ್ಲಕ್ಕಿ ಪಟಾಯಾಗೆ ಬಂದಿದೆ. ಹಾಯ್, ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಣ್ಮಣಿ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, ಸವಾದಿಖಾ. ಈ ನಿಮ್ಮ ನಿರಂಜನ ಬಂದ ಅಂದ್ರೆ ಯಾವುದೋ ಒಂದು ಹೊಸತನ ಇರುತ್ತೆ, ಯಾವುದೋ ಒಂದು ಹೊಸ ಜಾಗ ಇದ್ದೇ ಇರುತ್ತೆ. ಇವತ್ತು ಕೂಡ ನಾವು ಒಂದು ಹೊಸ ಜಾಗದಲ್ಲಿದ್ದೀವಿ. ಯಾವ ಜಾಗದಲ್ಲಿದ್ದೀವಿ ಅಂದ್ರೆ ಬ್ಯಾಂಕಾಕ್ ನಿಂದ ಆಚೆ ಬಂದಿದ್ದೀವಿ, ಅಂದ್ರೆ ಪಟ್ಟಾಯನದಲ್ಲಿದ್ದೀವಿ. ಪಟಾಯದಲ್ಲಿ ಇರುವಂತಹ ವಾಕಿಂಗ್ ಸ್ಟ್ರೀಟ್, ಇಂಟರ್ನ್ಯಾಷನಲ್ ಮೀಟಿಂಗ್ ಸ್ಟ್ರೀಟ್ ಅಂತ ಕೂಡ ಈ ಒಂದು ಜಾಗಕ್ಕೆ ಕರೀತಾರೆ. ಎಷ್ಟು ಫೇಮಸ್ ಅಂದ್ರೆ ಇದು ವರ್ಲ್ಡ್ ಫೇಮಸ್. ಇಲ್ಲಿ ಪ್ರಪಂಚದ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ, ಮಜಾ ಮಾಡ್ತಾರೆ, ಮೋಜ್ ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಸೊ ಇಂಥ ಜಾಗದಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ಗಳು ಏನೆಲ್ಲ ಮಾಡ್ಬೋದು, ಅವ್ರ ಕೈಲಿ ನಾವೆಲ್ಲ ಮಾಡಿಸ್ತೀವಿ, ನೋಡೋಣ ಬನ್ನಿ. ಓಕೆ ವೀಕ್ಷಕರೇ, ನಾನು ಇವಾಗ ಎಲ್ಲಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ನಾನೀಗ ಇದ್ದೀನಿ ಪಟಾಯದಲ್ಲಿರುವಂತ ಲೈವ್ ಟೋಪಿಯಾ ಅನ್ನೋ ಒಂದು ರೆಸ್ಟೋರೆಂಟ್ ತರನೂ ಇದೆ, ಬಾರ್ ತರನೂ ಇದೆ. ಒಟ್ಟಿನಲ್ಲಿ ಒಂದು ಸೂಪರ್ ಆದ ಜಾಗದಲ್ಲಿದ್ದೀನಿ. ಸೊ ಈಗ ನೀವು ನಮ್ಮ ಲವ್ಲಿ ಪಾರ್ಟಿಸಿಪೆಂಟ್ಗಳನ್ನ ನೋಡ್ಬೋದು. ಸೊ ಮೊದಲಿಗೆ ನನ್ನ ರೈಟ್ ಸೈಡ್ ಒಂದಷ್ಟು ಜನ ಕೂತಿದ್ದಾರೆ. ಸೂಪರ್ ಆಗಿ ಕಾಣ್ತಾ ಇದ್ದೀರಾ, ಒಬ್ಬೊಬ್ರು ಸಕಲಾಗಿ ಕಾಣ್ತಾ ಇದ್ದೀರಾ. ಸೊ ಈ ಕಡೆ ಇನ್ನೊಂದಷ್ಟು ಜನ ಇದ್ದಾರೆ. ಫಸ್ಟ್ ಟೈಮ್ ನಮ್ಮ ಹುಡುಗರು, ನಮ್ಮ ಹುಡುಗಿರು ನಮ್ಮ ದೇಸಿ ಡ್ರೆಸ್, ಪಕ್ಕ ಕರ್ನಾಟಕದವರು ಹಾಕುವಂತ ಡ್ರೆಸ್ಗಳಲ್ಲಿ ರೆಡಿ ಆಗಿದ್ದಾರೆ. ಈಗ ನಾವು ಇವ್ರಿಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಿದ್ದೀವಿ. ಸೊ ಈ ಡ್ಯಾನ್ಸ್ ಕಾಂಪಿಟೇಷನ್ ಅವರು ಇಲ್ಲಿ ಅಂದ್ರೆ ಪಟ್ಟಾಯದಲ್ಲಿ ಬಂದು ಮಾಡ್ತಾ ಇದ್ದಾರೆ. ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಜಡ್ಜ್ ಮಾಡೋದಕ್ಕೆ ಬೆಂಗಳೂರಿಂದ ನಮ್ಮ ಜೊತೆ ಯಾರು ಬಂದಿಲ್ಲ, ಬದಲಿಗೆ ಇಲ್ಲಿ ಪಟಾಯದಲ್ಲೇ ಇರುವಂತಹ ಜಡ್ಜ್ಗಳು ಬಂದಿದ್ದಾರೆ. ಸೊ ಈ ಒಂದು ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಲವ್ಲಿ ಜಡ್ಜಸ್ ಗಳೇ, ಸವಾದಿಖಾ. ಭಾರತದ ಡ್ಯಾನ್ಸ್ ನ ಜಡ್ಜ್ ಮಾಡೋಕೆ ಇಲ್ಲಿ ಗಂಭೀರವಾಗಿ ಕೂತಿರೋ 3 ಚಿಂಗಿಗಳೇ ಇವತ್ತಿನ ವಿಶೇಷ. ನಮ್ ದೇಸಿ ಹಕ್ಕಿಗಳ ಅದೇನ್ ಕುಣಿತಾವೋ, ಈ ಚಿಂಗಿಗಳು ಅದೇನ್ ಜಡ್ಜ್ ಮಾಡ್ತಾವೋ ನೋಡ್ದಾಗ್ಲೇ ಗೊತ್ತಾಗೋದು. ಸೊ ಜಡ್ಜಸ್ ಬಂದಾಗಿದೆ, ಲವ್ಲಿ ಪಾರ್ಟಿಸಿಪೆಂಟ್ಸ್ ಬಂದಾಗಿದೆ. ಇನ್ಯಾತಕ್ಕೆ ತಡ, ಬನ್ನಿ ಇವತ್ತಿನ ನಮ್ಮ ಮೊಟ್ಟ ಮೊದಲ ಪಾರ್ಟಿಸಿಪೆಂಟ್ ಯಾವ ತರ ರೆಡಿ ಆಗಿದ್ದಾರೆ, ಯಾವ ಸಾಂಗ್ ನೊಂದಿಗೆ ಬಂತಾರೆ ನೋಡೋಣ. ನಮ್ಮ ಇವತ್ತಿನ ಮೊದಲನೇ ಪಾರ್ಟಿಸಿಪೆಂಟ್ ಆಗಿ ಸ್ಟೇಜ್ ಮೇಲೆ ಬರೋದಕ್ಕೆ ಯಾರು ಇಷ್ಟಪಡ್ತೀರಾ? ರಾಶಿ, ಅಮೃತ್. ಮೊದಲಿಗೆ ಅಮೃತ್ ಅಂಡ್ ರಾಶಿ ಲವ್ಲಿಯಾಗಿ ಕಾಣ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಅಮೃತ್, ಯಾವ ಸಾಂಗ್ ಡ್ಯಾನ್ಸ್ ಮಾಡ್ಲಿಕ್ಕತ್ತಿಪ್ಪ? ಕರ್ನಾಟಕದ ಒಂದು ಜಾನಪದ ಗೀತೆ ಮೇಲೆ ಕೆಲಸ ಡ್ಯಾನ್ಸ್ ಮಾಡಕತ್ತೀವಿ. ಅದ್ಭುತವಾದ ಸಾಂಗ್, ಯಾಕಂದ್ರೆ ಇಲ್ಲಿ ಗಂಡ ಹೆಂಡತಿ ಸಂಬಂಧ ಅದು ಹೇಳುತ್ತೆ. ಅದಷ್ಟೇ ಅಲ್ಲ, ಗಂಡ ಹೇಗೆ ಹೆಂಡತಿನ ಟೀಸ್ ಮಾಡ್ತಾರೆ, ಅದ್ರ ಮೇಲೆ ಬೇಸ್ ಆಗಿರೋ ಸಾಂಗ್. ಸೊ ಅದನ್ನ ನಾವು ಮಾಡ್ತಾ ಇದೀವಿ. ಸೊ ಪಟಾಯಾಗೆ ಬಂದು ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಇವ್ರು ಹೇಳ್ಕೊಡ್ತಾ ಇದಾರಂತೆ. ನೋಡೋಣ ಬನ್ನಿ. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಲೇ ಸಕ್ರಿ ಕಡ್ಡಿ, ಅಂತೂ ಇಂತೂ ಹೀರಾ ಆದಿಯಲ್ಲೋ ಮಗನ. ಆಹಾ ಬಿಂದಾಸ್, ನಿನ್ನ ನೋಡಿದ್ರೆ ಪ್ರಿಯಾಂಕಾ ಚೋಪ್ರಾನ ನೋಡೋದೇ ಬೇಡ ಬಿಡು. ಏನ ವಯ್ಯಾರ, ಏನ ಸೊಗಸು.
ಸಾಫ್ಟ್ ಪರ್ಸನ್ ಕೂಡ ನಿನ್ನ ತಾಳಕ್ಕೆ ಕುಣಿಸಿ ಅವನಲ್ಲಿರೋ ಬೇರೆ ಬೇರೆ ಶಕ್ತಿಗಳನ್ನ ಐಡೆಂಟಿಫೈ ಮಾಡ್ತಿರೋ ನಿನ್ನ ಸ್ಟೈಲು ಸೂಪರ್. ಬಿಂದಾಸ್ ತಳಕಿನ ಮುಂದ ಸಕ್ರಿ ಕಡ್ಡಿ ಯದ್ವಾ ತದ್ವಾ ಕುಣಿಯಾಕ ಹತ್ಯಾನ. ಸೂಪರ್ ಅಮ್ಮ, ಸೂಪರ್ ಕಾಶಿ, ಸೂಪರ್ ಸೂಪರ್. ಯಾವ ಡ್ಯಾನ್ಸ್ ಇದು? ಹಂಗೆ ಸುಮ್ಮನೆ ಹಳ್ಳೆ ನೋಡಿದ್ವಿ ಅದನ್ನೇ ನೋಡೋಣ, ಮಾಡೋಣ, ಟ್ರೈ ಮಾಡೋಣ ಅನ್ಕೊಂಡಿದ್ವಿ. ಇಬ್ರು ಸೇರಿ ಮಾಡಿದ್ವಿ. ವೆರಿ ಗುಡ್. ಐ ಥಿಂಕ್ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಇವರೆಲ್ಲರಿಗೂ ಹೇಳ್ಕೊಟ್ಟಿದ್ದೀರಾ ಅಂತ ಕಾಣುತ್ತೆ. ಸುಮಾರಾಗಿ ಒಂದು ಅವ್ರ ಸರಸ, ಒಂದು ಅವ್ರು ಟೀಸ್ ಮಾಡೋದು, ನಾನು ಮನೆಗೆ ಹೋಗ್ತೀನಿ ಕೆಲಸ ಇದೆ, ಇಲ್ಲ ಬಾ ನನ್ ಜೊತೆ ಇರು ಗದ್ದೆ ಕೆಲಸ ಮಾಡುವಾಗ, ಸ್ವಲ್ಪ ಮಾಡಿದೀವಿ. ವೆರಿ ಗುಡ್ ವೆರಿ ಗುಡ್. ಇಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಜಡ್ಜಸ್ಗಳು ಎಷ್ಟು ಖುಷಿಯಾಗಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಎನಿವೇಸ್ ನಿಮ್ಮ ಜಡ್ಜ್ಮೆಂಟ್ ಮುಂದೆ ಇರುತ್ತೆ. ಸದ್ಯಕ್ಕಂತೂ ಇಬ್ರು ಹೋಗಿ ರೆಸ್ಟ್ ನೋಡಿ. ನಮಸ್ಕಾರ. ನಾವಿಬ್ರು ತುಂಬಾನೇ ಎಕ್ಸೈಟೆಡ್ ಆಗಿದ್ವಿ, ಯಾಕಂದ್ರೆ ನಾವು ಆ ಹಾಡನ್ನ ಕೇಳಿದ್ದೇ ಇಲ್ಲ. ಒಂದು ಫೋಕ್ ಸಾಂಗ್ ನಮ್ ಕೊಡಿ ಅಂತ ಕೇಳಿದ್ವಿ. ಆ ಫೋಕ್ ಸಾಂಗ್ ಗೆ ನಾವು ಆಲ್ರೆಡಿ ಸುಮ್ನೆ ಸ್ಟೆಪ್ಸ್ ಕೊರಿಯೋಗ್ರಾಫ್ ಮಾಡಿದ್ವಿ. ಅದನ್ನ ಮಾಡಿಕೊಟ್ಟಿದ್ರು, ಅಷ್ಟೇ ಸ್ಟೆಪ್ಸ್ ಮಾಡಿಕೊಟ್ಟಿದ್ರು. ದೊಡ್ಡತನ ಅದು ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾವಿಬ್ರು ಮಾಡಿದ್ವಿ. ಸೊ ನಮ್ಗೆ ವರ್ಕೌಟ್ ಆಯ್ತು ಸಕ್ಕದಾಗಿ. ಆಮೇಲೆ ನನ್ ಫಸ್ಟ್ ಸ್ಟೇಜ್ ಅದು ಗೊತ್ತಾ, ರಾಶ್ರೀ ಅವ್ರ ಜೊತೆಗೆ. ಸೊ ನಾವಿಬ್ರು ತುಂಬಾನೇ ಎಕ್ಸೈಟೆಡ್ ಆಗಿದ್ವಿ. ಭಾರತ ದೇಶದಲ್ಲಿ ಭಾರತ